ರಾಯರಲ್ಲಿ ನಿತ್ಯೋತ್ಸವ ನಿತ್ಯ ಮಕ್ಕಳು. ಒಂದು ಮಠ ಅಲ್ಲ, ಮೂಲ ಮಠ ಮಂತ್ರಾಲಯ. ಆ ಮೂಲ ಮಠದಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ಜಗತ್ತಿನಲ್ಲಿ ದಿನ ನಿತ್ಯೋತ್ಸವ ನಿತ್ಯಮಂಗಳ ರಾಯರಲ್ಲಿ. ಹೀಗಾಗಿ ಯಾಕೆ ನಿತ್ಯೋತ್ಸವ ಅಂತಂದರೆ ರಾಯರಲ್ಲಿ ಭಗವಂತನ ವಿಶೇಷವಾಗಿ ಅಲ್ಲಿ ಸನ್ನಿಧಾನ. ಒಂದಲ್ಲ 4 ರೂಪದಿಂದ ಭಗವಂತ ಅಲ್ಲಿರ್ತಾನೆ. ವಿಶೇಷತೆ ಏನಿದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪ್ರಯೋಜನ. ಇವತ್ತಿನ ದಿನ ವಿಶೇಷ ಅಂತಂದರೆ ಗುರುಪುಷ್ಯ ಯೋಗ ಅಂತ. ಈ ಗುರುವಾರದಂದು ಆ ಪುಷ್ಯ ನಕ್ಷತ್ರ ಬರೋದ್ರಿಂದ ಅದಕ್ಕೆ ಗುರುಪುಷ್ಯಾಮೃತ ಯೋಗ ಅಂತ ಅಂತಾರೆ. ವಿಶೇಷವಾಗಿ ಗುರುಗಳಲ್ಲಿ ಧನ್ಯ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಸಶಂಗಾಲೋ ಭವೇ ದೇವ ಗುರುರಾಜ ಪ್ರಸಾದತಃ ಸೋಮಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೆ. ಈ ಪುಷ್ಯ ನಕ್ಷತ್ರ ಅರ್ಕ ಅಂತಂದೇವರು. ಪುಷ್ಯ ನಕ್ಷತ್ರ ಗುರುಪುಷ್ಯ ಯೋಗ. ಅರ್ಕ ಅಂತಂದರೆ ಆ ಅರ್ಕ ಅಂತ ರವಿವಾರದಂದು ಪುಷ್ಯ ನಕ್ಷತ್ರ ಅಂತ ಬಂದರೆ ಪುಷ್ಯಾರ್ಕ ಯೋಗ ಅಂತಾರೆ. ವಿಶೇಷ ಅದು ರಾಯರಿಗೆ ಇವತ್ತಿನ ದಿನ ಈ ಪುಷ್ಯಾರ್ಕ ಗುರುಪುಷ್ಯ ಯೋಗದಿಂದ ಇರೋದ್ರಿಂದ ವಿಶೇಷ ಆರಾಧನಾ ಗುರುವಾರದಂದು ರಾಯರಿಗೆ ವಿಶೇಷ ಇರ್ತದೆ. ಎಲ್ಲ ಕಡೆ ಒಂದು ವಿದ್ಯಾರಣ್ಯಪುರ ಅಲ್ಲ, ಜಗತ್ತಿನಲ್ಲಿ ಪುಷ್ಯಾರ್ಕ ಯೋಗದ ಪುಷ್ಯ ನಕ್ಷತ್ರದ ಈ ಗುರುವಾರದಂದು ವಿಶೇಷ ಆರಾಧನೆ ನಡೀತದೆ ರಾಯರ ಮೇಲೆ. ಹೀಗಾಗಿ ಈ ಗುರುವಾರದಂದು ಇಲ್ಲಿ ವಿಶೇಷ ಕಾರ್ಯಕ್ರಮ ಬೆಳಗಿನಿಂದ ನಮ್ಮ ವಿದ್ಯಾರಣ್ಯಪುರ ಹಲಸೂರಮ್ಮ ರಾಯರ ಮಠ ಅಂತ, ಆ ವಿದ್ಯಾರಣ್ಯಪುರದಲ್ಲಿ ಈ ಮಠ ಇದೆ. ಇಲ್ಲಿ ವಿಶೇಷ ಬೆಳಗ್ಗೆಲ್ಲ 4:15ರಿಂದ ಕಾರ್ಯಕ್ರಮ ಶುರುವಾಗಿದ್ದು, ನಿರ್ಮಾಲ ವಿಸರ್ಜನೆ 6:00ಗೆ ವಿಶೇಷ ಪಂಚಾಮೃತ ಆಯಿತು. ವಿಶೇಷ ಪಂಚಾಮೃತ ತದನಂತರ ಅಷ್ಟೋತ್ತರ ಕಾರ್ಯಕ್ರಮ ಮತ್ತು ಅಲಂಕಾರಾದಿಗಳು ಎಲ್ಲ ಬಂದಂಥ ವೈಭವ ಅಂತಂದರೆ ನಮ್ಮ ಹಲಸೂರಮ್ಮ ರಾಯರ ಮಠದಲ್ಲಿ ಜನಸ್ತೋಮ ನೋಡಬೇಕು. ಎಷ್ಟು ಸ್ತೋಮ ಅಂತಂದರೆ 1000 ಮಂದಿ ಇತ್ತು. ವಿಶೇಷ ಗುರುವಾರ ಇದ್ದೇ ಇರ್ತದೆ. ಆದರೂ ಈ ಗುರುವಾರದಲ್ಲಿ ಗುರುಪುಷ್ಯ ಯೋಗದಂದು ಭಾಳ ವಿಶೇಷ. ಮತ್ತು ಬೆಳಗಿನಿಂದ ಹಿಡ್ಕೊಂಡು ರಾತ್ರಿ 9:30 ತನಕ ವಿಶೇಷನೇ ಇರ್ತದೆ. ಯಾರೋ ಬಂದು ತಿಳ್ಕೊಂಡು ಹೋಗ್ತಾರೆ. ಅಲ್ಲಿ ರಾಯರು ವಿಶೇಷ ಸನ್ನಿಧಾನ ಇತ್ತು. ಅಲ್ಲಿ ಬಂದಂಥ ಭಕ್ತರಿಗೆ ಅಭಿಷ್ಟವನ್ನು ಕೊಡ್ತಾರೆ ಎಂಬುದು ಎಲ್ಲ ಮನವರಿಕೆ ಆಗಿದೆ, ಅನುಭವವೂ ಆಗಿದೆ ಇಲ್ಲಿ. ಹಾಗಾಗಿ ಅವರ ಇವತ್ತು ಈಡೇರಿಸ್ತಾರೆ ರಾಯರು ಅಂತ. ಇವತ್ತಿನ ದಿನ ಪುಷ್ಯ ನಕ್ಷತ್ರದಲ್ಲಿ ಗುರುವಾರದಲ್ಲಿ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಇವತ್ತು ವಿಶೇಷವಾಗಿ ಇಲ್ಲಿ ಆರಾಧನೆ ಆಯಿತು. ಅದರಲ್ಲಿ ಈ ಗುರುವಾರ ಅಂತಲ್ಲ, ರಾಯರಲ್ಲಿ ನಿತ್ಯೋತ್ಸವ ನಿತ್ಯ ಮಕ್ಕಳು. ಒಂದು ಮಠ ಅಲ್ಲ, ಮೂಲ ಮಠ ಮಂತ್ರಾಲಯ. ಆ ಮೂಲ ಮಠದಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ಜಗತ್ತಿನಲ್ಲಿ ದಿನ ನಿತ್ಯೋತ್ಸವ ನಿತ್ಯಮಂಗಳ ರಾಯರ ಮೇಲೆ ಅಲ್ಲಿ ಹೋಗಿ ಸಲ್ಲಿಸ್ತಾರೆ. ನಮ್ಮ ಅರ್ಜಿಯನ್ನು ನಾವು ಅರ್ಜಿ ಹಾಕಬೇಕಂತೆ. ಆ ಅರ್ಜಿ ಹಾಕಿದ್ದನ್ನು ರಾಯರು ಮುಟ್ಟಿಸ್ಬೇಕು. ರಾಯರು ಅರೇನು ಮಾಡ್ತಾರೆ, ವಾಯುದೇವರು ಕೊಡ್ತಾರೆ. ವಾಯುದೇವರು ನೋಡ್ತಾರೆ, ರಾಯರೇ ಸಿಹಿ ಹಾಕಿರ್ತಂದರೆ ಭಗವಂತ ಕೊಟ್ಬಿಡ್ತಾರಂತೆ. ಹಾಗೆ ಜಲಜನಾಭನು 4 ರೂಪದಿಂದ ಇವರಲ್ಲಿ ಸಿಲುಕಿ ಪೂಜೆಗೊಂಬ ಸತತ ಮೋಕ್ಷದಾತ ಅಂತಂದು, ಮೋಕ್ಷ ಕೊಳ್ಳಕ್ಕೂ ಸಾಮರ್ಥ್ಯ ಇದೆ ಅಂತಂತ. ಮೋಕ್ಷ ಕೊಡ್ತಾರೆ ಅಂತಂತಂದು ಹಂಗಲ್ಲ, ಮೋಕ್ಷ ಕೊಡೋದು ಭಗವಂತ. ಆ ಮೋಕ್ಷಕ್ಕೆ ದಾರಿ ಹಿಡಿಸೋರೇ ರಾಯರು ಅಂತ. ಹಾಗಾಗಿ ಬೇಕಾದು ಕೊಡ್ತಾರೆ ರಾಯರು. ಇವತ್ತಿನ ದಿನ ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರ ಅನ್ನೋದಿದೆ. ಅಪೇಕ್ಷೆ ಏನು ಕೇಳ್ತೀವೋ ಬೇಕಾದು ಕೊಡ್ತಾರೆ. ಯಾಕಂತಂದರೆ ಅವರು ಕೂತಿದ್ದೆ ನಮಗೋಸ್ಕರವಾಗಿ, ಭಕ್ತರಿಗೋಸ್ಕರವಾಗಿ ಅವತಾರ ಮಾಡಿ ನಮಗೆ
ಭಕ್ತರಿಗೆ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಆ ವೃಂದಾವನದಿಂದ 700 ವರ್ಷ ಇದ್ದು ಅಲ್ಲಿ ನಾವು ಮಾಡಿದ ಕೇಳಿದಂಥ ಅಭಿಷ್ಟವನ್ನು ಸಲ್ಲಿಸಂಥ ಯಾವ ಧೀರ ಸನ್ಯಾಸಿಗಳು ಅಂತಂದರೆ ರಾಜರಂತಂದರೆ ಗುರುರಾಜರು ರಾಘವೇಂದ್ರ ಪ್ರಭುಗಳು ಅಂತ ಇಂದಿನ ಎಲ್ಲ ಭಕ್ತಸ್ತವ ಒಂದು ಆ ರಾಯರಲ್ಲಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಿ ಆ ರಾಯರು ಆ ಬೇಡಿಕೆಯನ್ನು ಬೇಕಾದನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಹೀಗಾಗಿ ಇವತ್ತಿನ ದಿನ ಗುರುವಾರ ಗುರುಪುಷ್ಯ ಯೋಗ ಒಂದು ಎಲ್ಲ ಗುರುವಾರನ ಶ್ರೇಷ್ಠನೇ, ಆದರೆ ವಿಶೇಷವಾಗಿ ಇವತ್ತು ಆ ಗುರುಪುಷ್ಯ ಯೋಗದಿಂದ ಎಲ್ಲರೂ ಆ ರಾಜರಲ್ಲಿ ಒಂದು ಗುರುರಾಜರಲ್ಲಿ ಒಂದು ತಮ್ಮ ಅಭಿಷ್ಟವನ್ನು ಸಲ್ಲಿಸಿ ಆವಾಗ ರಾಜರು ಈಡೇರಿಸ್ತಾರೆ ಎಂಬುದು ನಮ್ಮಿಂದ ಎಲ್ಲರೂ ಬರ್ತಾರೆ, ಅವರ ಅಭಿಷ್ಟವನ್ನು ಸಲ್ಲಿಸ್ತಾರೆ ಎಂಬುದಕ್ಕೆ ಯಾವ ವಿಶೇಷವಾಗಿ ಇವತ್ತು ಗುರುವಾರ. ಆ ಗುರುವಾರ ದಿನ ಎಲ್ಲ ಏನೋ ವಿಷಯ ಹೇಳಬೇಕು ಅಂತ ಅಷ್ಟೇ. ಮನೋಶುದ್ಧ ಈ ಚರಿತಾನುವಾದ ಅಂತ ನಮ್ಮ ಮನಸ್ಸಿನಲ್ಲಿ ಶುದ್ಧ ಮಾಡ್ಕೋಬೇಕಂದ್ರೆ ಗುರುಗಳ ಸ್ತೋತ್ರವನ್ನು ಮಾಡಬೇಕು ಅಂತ. ಈ ಗುರುಗಳ ಸ್ತೋತ್ರ ಹೇಳಿದ್ದೀನಿ. ಯಥಾಮತಿ ನಾವು ಏನು ಹೇಳಕ್ಕೆ ಸಾಧ್ಯ. ರಾಯರು ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಸಮುದ್ರ ಸ್ನಾನ ಮಾಡಿದೆ ಅಂತಂದರೆ ಸಮುದ್ರನ ಸ್ನಾನ ಮಾಡ್ಲಿಕ್ಕಾಗಲ್ಲ, ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಅಂತ ಹೇಳಿ ತಂಬಿ ನೀರು ಹಾಕೊಂಡಂಗೆ ಅವ್ರದ್ದು ಏನು ಹೇಳೋಕ್ಕಲ್ಲ, ಅವರ ಅಪಾರ ಮಹಿಮಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಯಾರು ರಾಯರ ಸ್ತೋತ್ರ ಮಾಡ್ತಾರೋ ಆ ಸ್ತೋತ್ರ ಮಾಡಿ ಪರಮಧನ್ಯ, ಯಾರು ಸ್ತೋತ್ರ ಮಾಡ್ತಾರೋ ಅವರೇ ಪರಮಧನ್ಯ ಅಂತ ದಾಸರು ಹೇಳಿದಂಗೆ ಇಂದಿನ ಗುರುಪುಷ್ಯ ಯೋಗದಲ್ಲಿ ಯಾರು ಬಂದಾರೋ ಅವರೆಲ್ಲ ಅನುಗ್ರಹ ಮಾಡ್ತಾರೆ ಎಂಬುದೇ ಪ್ರತೀತಿ ಉಂಟು. ಹಾಗಾಗಿ ಇವತ್ತಿನ ದಿನ ಏನೋ ಒಂದು ಎರಡು ಮಾತದ್ದು ಪೂರ್ಣಿಮಾ ಅವರು ಹೇಳಿದ್ದಾರೆ. ಇನ್ನೊಂದು ಆಚಾರ್ಯ, ನನ್ನ ಇನ್ಸ್ಟಾಗ್ರಾಮಲ್ಲಿ 71,000 ಜನ ನೋಡಿದ್ದಾರೆ. ಅದು ವಿದ್ಯಾರಣ್ಯಪುರ ಹಲಸೂರಮ್ಮ ಮಠದಲ್ಲಿ ಆಗಿರೋಂಥ ಸೇವೆಗಳನ್ನ ಅವ್ರು ನೋಡಿದ್ದಾರೆ. ಅದಕ್ಕೆ ಎಷ್ಟು ಸಂತೋಷ ಆಗ್ತಾ ಇರ್ಬೋದು ನಿಮಗೆ. ನಿಮ್ಮ ರಾಯರು ನಿಮ್ಮ ರೂಪದಲ್ಲಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು, ಅದಕ್ಕೋಸ್ಕರ ನಾನು ನಿಮಗೆ ಧನ್ಯವಾದ ಹೇಳಬೇಕು. ಸಂತೋಷ ಆಗ್ತದಂತಂದರೆ ಅಲ್ಲ, ಒಂದು ಹಲಸೂರಮ್ಮ ರಾಯರ ಮಠದಿಂದ ಇಷ್ಟು ನಾವು 7,000 71,000 ಆದರೆ ಇಡೀ ಜಗತ್ತಿನಲ್ಲಿ ಮಂತ್ರಾಲಯದಂತದ್ದು ಎಷ್ಟು. ಹೌದು. ಹಾಗಾಗಿ ಇಲ್ಲಿ ಒಂದು ವಿದ್ಯಾರಣ್ಯಪುರ ಅಂತ ಒಂದು ಸಣ್ಣ ಗ್ರಾಮ ಇದ್ದಂಗೆ. ಹಾಗಾಗಿ ಅಲ್ಲಿ ಮಾಡಿದಂಥದ್ದು ಇಷ್ಟು ನಡೀತದಂದ್ರೆ ಎಷ್ಟು ಲೈಕ್ ಮಾಡಿದ್ದಾರೆ ಅಂತಂದ್ರೆ ಸಂತೋಷ. ಯಾಕಂತಂದ್ರೆ ರಾಯರ ಹಿರಿಮೆ ಘರ್ಮೆ ಅಷ್ಟಿದೆ. ಹೌದು. ಸೊ ರಾಯರು ನಂಬಿದ್ರೆ ಕೈ ಬಿಡಲ್ಲ ರಾಯರು. ಯಾರ ರಾಯರು ನಂಬಿ ಕೆಟ್ಟವರೆಲ್ಲೋ ಗುರುಗಳ ನಂಬದೇ ಕೆಡವರುಂಟು ಅಂತ. ನಂಬಿ ಕೆಟ್ಟವರಿಲ್ಲ, ರಾಯರು ಸಂರಕ್ಷಣೆ ಮಾಡೇ ಮಾಡ್ತಾರೆ. ಆ ಬಿಟ್ಟರು ಮಾಡ್ತಾರೆ, ಬಿಡ್ಲಿಕ್ಕೂ ಮಾಡ್ತಾರೆ. ಹಾಗಾಗಿ ರಾಯರು ಸಂರಕ್ಷಣೆ ಮಾಡೋಕ್ಕೆ 71,000 ಸಾಮಾನ್ಯ ಅಲ್ಲ. ಹೌದು. ಇನ್ನೊಂದು ನನಗೆ ಖುಷಿ ಆಗೋಂಥದ್ದು, ನೀವು ಡೈಲಿ ರಾಯರ ವೃಂದಾವನಕ್ಕೆ ಪೂಜೆ ಮಾಡ್ತೀರಲ್ಲ, ಎಷ್ಟು ಪುಣ್ಯ ಇರ್ಬೋದು. ಪುಣ್ಯ ಅಂತಂದ್ರೆ ಅಂದು ಪುಣ್ಯ ಅಲ್ಲ, ಅದಕ್ಕೆ ಹೇಳ್ತಾರೆ ದಾಸರು. ಅದಕ್ಕೆ ಹೇಳ್ತಾರೆ, ಎಷ್ಟು ಜನ್ಮದ ಪುಣ್ಯ ಬಂದದಾಗಿತ್ತು, ಎಷ್ಟು ಧನ್ಯರು ನಮ್ಮ ಹಿರಿಯರೆಲ್ಲ, ಎಷ್ಟು ದೇವತೆಗಳು ನಮಗೆ ಹರಿಸಿರು, ಸೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲವಲ್ಲ. ನಮ್ಮ ಪುಣ್ಯ ಉಂಟುಂಟು, ನಮ್ಮ ಹಿರಿಯರು ಪುಣ್ಯ ಮಾಡಿದಂಥ ಪುಣ್ಯ ಇದೆ ಅಷ್ಟೇ ಹೊರತಾಗಿ ನಾವೇ ಕಿಂಚಿತ್ ಸ್ವಲ್ಪ ಪುಣ್ಯ ಮಾಡಿರ್ಬೋದು. ಆ ಪುಣ್ಯ ಮಾಡಿದ್ರೆ ಸಿಗ್ತದೆ, ಆದರೆ ಹಿರಿಯರ ಪುಣ್ಯ ನಾವು ಹಿರಿಯರು ಮಾಡಿದ ಪುಣ್ಯ ನಮಗೆ ಒಂದು ಸ್ವಲ್ಪ ನಮಗೆ ಸಿಕ್ಕಿದೆ. ಅವರ ಪುಣ್ಯ ಅಂತ ಜನ್ಮಜಂತ ಅದೇ. ರಾಯರ ಪೂಜೆ ಮಾಡಬೇಕು, ನಾವು ಪೂಜೆ ಮಾಡಲ್ಲ, ದೇವತೆಗಳನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ದೇವತೆಗಳೇ ಇಚ್ಛೆ ಪಡ್ತಾರೆ ಪೂಜೆ ಅಂತ ನಮ್ಮ ಮೇಲೆ ನಾಯಿ ಆಗಿರ್ತದೆ. ಆದರೆ ನನ್ನ ಭಾಗ್ಯ ಅಷ್ಟೇ, ನನ್ನ ಜನ್ಮ ಪಾವನ ಆಗಬೇಕಾಗಿದೆ, ರಾಯರ ಸೇವೆ ತಗೋತಾರೆ ಅಷ್ಟೇ. ನಾವು ಮಾಡಿದ ಪೂಜೆ ಅಲ್ಲ, ಅವರು ಅಂತಃಕರಣ ಮಾಡಿ ನಮ್ಮನ್ನು ಪೂಜೆ ತಗೋತಾರೆ ಅಷ್ಟೇ. ಸಂತೋಷ ಆಚಾರ್ಯ, ತುಂಬ ಧನ್ಯವಾದಗಳು. ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ರಿ ನೀವು. ಧನ್ಯವಾದಗಳು. ಹೀಗೆ ಇದೇ ರೀತಿಯಾಗಿ ನಿಮ್ಮ ಮುಂದೆ ಅಭಿವೃದ್ಧಿ ಆಗಲಿ, ದೇವರು ನಿಮಗೆ ಅನುಗ್ರಹ ಮಾಡುತ್ತಾರೆ. ಧನ್ಯವಾದಗಳು ಆಚಾರ್ಯ. ರಾಯರಲ್ಲಿ ನಿತ್ಯೋತ್ಸವ ನಿತ್ಯ ಮಕ್ಕಳು ಒಂದು ಮಠ ಅಲ್ಲ, ಮೂಲ ಮಠ ಮಂತ್ರಾಲಯ. ಆ ಮಂತ್ರಾಲಯ ಮೂಲ ಮಠದಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ಜಗತ್ತಿನಲ್ಲಿ ದಿನ ನಿತ್ಯೋತ್ಸವ ನಿತ್ಯಮಂಗ ರಾಯರ ಮೇಲೆ. ಹೀಗಾಗಿ ಯಾಕೆ ನಿತ್ಯೋತ್ಸವ ಅಂತಂದರೆ ರಾಯರಲ್ಲಿ ಭಗವಂತನ ವಿಶೇಷವಾಗಿ ಅಲ್ಲಿ ಸನ್ನಿಧಾನ ಒಂದಲ್ಲ 4 ರೂಪದಿಂದ ಭಗವಂತ ಅಲ್ಲಿರ್ತಾನೆ. ರಾಮ, ನರಹರಿ, ಕೃಷ್ಣ, ವೇದವ್ಯಾಸ ದೇವರು. ಅದಕ್ಕೆ ಹೇಳ್ತಾರೆ, ಯಾವ ಈ
ರಾಯರ ಮೇಲೆ ದಾಸರು ಹೇಳ್ತಾರೆ, ಜಲಜನಾಭನು ನಾಲ್ಕು ರೂಪದಿಂದಿವರಲ್ಲಿ ಸಿಲುಕಿ ಪೂಜೆಗೊಂಬ ಸತತ ಮೋಕ್ಷದಾತ ತಂದು ಗುರು ಶ್ರೀಶ ವಿಠಲು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ರಾಯರಲ್ಲಿ ವಿಶೇಷ ಎಲ್ಲ ಯತಿಗಳಿದ್ದಾರೆ. ಆ ಯತಿಗಳಲ್ಲಿ ಯಾವ ಗುರುರಾಜರು ಅಂತಂತ ಗುರುಗಳಿಗೆ ರಾಜರ ಅಂದರೆ ಎಲ್ಲರಿಗೂ ಹಿರಿಯರಿಗೆಲ್ಲ ಯಾವ ರಾಯರಿಂದ ಬಂದಂಥ ಯಾರು ಗುರುಗಳು ಅವ್ರಿಗೆ ಗುರುರಾಜರು, ಅವ್ರ ಮುಂದಿನ ಎಲ್ಲರಿಗೂ ರಾಜೇಂದ್ರ ಅಂತ ಅನ್ಲಕ್ಕೆ ಬರೋಂಗಿಲ್ಲ. ಆದರೆ ಗುರುರಾಜರು ಮಂದಿ ಯಾರು ಸೇವೆ ಮಾಡ್ತಾರೋ ಅವರಿಗೆ ಅವಿಷ್ಟವನ್ನು ಕೊಡ್ತಾರೆ.